ಯಾಕೆ ಅಂತಂದರೆ ನಮ್ಮ ಶಿವಕುಮಾರ್ ಸಾಹೇಬರು ಏನು ದಿವಸ ಪದಗ್ರಹಣ ತಗೊಂತಾ ಇದ್ದಾರೆ ಅಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಮ್ಮ ಮುನಿಯಪ್ಪನವರು ಮತ್ತು ಶಶಿಧರ್ ಮುನಿಯಪ್ಪನವರ ಅಭಿಮಾನಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ದೀವಿ. ದಯಮಾಡಿ ಎಲ್ಲ ಬಂದು ಈ ಕಾರ್ಯಕ್ರಮದ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಇಲ್ಲಿ ಹಿರಿಯನಾಗಿರ್ತಕ್ಕಂಥ ಅಭಿಮನ್ಯಪ್ಪನವರು ಮುಂದೆ ಸುಧಾಕರ್ ಇಲ್ಲಿವರೆಗೂ ನಾಳೆ ಬರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅವರ ಅಭಿಮಾನಿಗಳಿಗೆ ಸಿಹಿಯನ್ನು ಲಾಡನ್ನು ವಿತರಣೆ ಮಾಡ್ತೇವೆ. ಅಷ್ಟೇ ಅಲ್ದಿರ ನಾಳೆ ಪೂಜೆನೂ ಸಹ ಇಟ್ಕೊಂಡಿದ್ದೇವೆ ಸೊಲ್ಲಾಪುರಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ಸುಮಾರು ಒಂದು 6-7 ಸಾವಿರ ಜನಕ್ಕೆ ಬಿರಿಯಾನಿನೂ ಸಹ ನಾಳೆ ಇರುತ್ತೆ. ಸಿಹಿ ಜೊತೆಗೆ ಬಿರಿಯಾನಿನೂ ಸಹ ನಾಳೆ ಇರುತ್ತೆ. ದಯಮಾಡಿ ಎಲ್ಲ ಅಲ್ಲೇ ಎತ್ತ ತಲೆ ಎತ್ತರೆ ಟಿವಿದಲ್ಲಿ ಬರಲಿ ಅಂತ ಇಲ್ಲೇ ಕೊಟ್ಬಿಡಲ್ಲ ಸುಮ್ಮನೆ ಸರಿ. ಈಗ ಇವರ ನನ್ನ ಕೆಲಸ ಹೇಳಿದ್ರು ಯಾರು ಮಾಡಬೇಕಂತ ನೀವು ಯಾರು ಮಾತಾಡ್ತೀವಿ? ನೀವು ಎಲ್ಲರೂ ಮಾತಾಡ್ತಾರೆ. ನಮ್ಮ ಬ್ರ್ಯಾಂಡ್ ಅದು ಸತಿ ಎಲ್ಲ ಸೇರಿ ನಮ್ಮವರೆಲ್ಲ ಸೇರಿ ಎಲ್ಲ ಮತ್ತು ಈಗ ನಾವು ನಾಳೆ ಡಿ ಕೆ ಶಿವಕುಮಾರ್ ಸಾಹೇಬರು ನಾಳೆ
ಮುಖ್ಯಮಂತ್ರಿ ಪದಗ್ರಹಣ ಮಾಡ್ತಾಯಿದ್ದಾರೆ ನಾಳೆ 4:15ಕ್ಕೆ. ಅದರ ಅಂಗವಾಗಿ ನಾವು ಶಿಡ್ಲಘಟ್ಟದಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಸಲ್ಲಾಪುರಂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ 12 ಗಂಟೆಗೆ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಸಿಹಿಯನ್ನು ಹಂಚೋ ಕಾರ್ಯಕ್ರಮ ಮತ್ತು ಮಧ್ಯಾಹ್ನ ಊಟದ ಸಮಯದಲ್ಲಿ ಬಿರಿಯಾನಿ ಹಂಚೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಶಿಡ್ಲಘಟ್ಟ ತಾಲೂಕಿನ ಜನತೆ ಬಂದು ಅದರಲ್ಲಿ ಭಾಗವಹಿಸಿ ಒಂಥರ ಇದು ನಮಗೆ ಹಬ್ಬದ ಸಂಭ್ರಮವಾಗಿ ಕಾಣ್ತಾ ಇದೆ. ಶಿಡ್ಲಘಟ್ಟದಲ್ಲಿ ತುಂಬ ಖುಷಿ ಇದೆ. ಹಾಗಾಗಿ ಎಲ್ಲರೂ ಬಂದು ಸಹಕರಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತೀನಿ. ಡಿ ಕೆ ಶಿವಕುಮಾರ್ CM ಆಗ್ತಾ ಇದ್ದಾರೆ, ಏನೇನು ನಿರೀಕ್ಷೆ ಇದೆ ಸರ್? ರಸ್ತೆ ಬಗ್ಗೆ ಚೆನ್ನಾಗಿದ್ದಾರೆ. ರಸ್ತೆ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ, ಕುಡಿಯೋ ನೀರು, ಚರಂಡಿ ವ್ಯವಸ್ಥೆ ಬಗ್ಗೆ ಎಲ್ಲ ಇದು ಮಾಡಿ ರಾಜ್ಯನ ಒಳ್ಳೆ ಪ್ರಗತಿ ಕಡೆಗೆ ತಗೊಂಡು ಹೋಗ್ತಾರೆ ಅನ್ನೋ ನಮಗೆ ಒಳ್ಳೆ ನಂಬಿಕೆ ಇದೆ. ನಾಳೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಧಿಕಾರ ವಹಿಸ್ಕೊತಾ ಇದ್ದಾರೆ. ಆ ಒಂದು ಸಮಾರಂಭದ ಪ್ರಯುಕ್ತ ಶಿಡ್ಲಘಟ್ಟದ ಜನತೆಗೆ ಶಿಡ್ಲಘಟ್ಟದ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಬೇಕು ಅಂತೇಳಿ ಈ ದಿವಸ ಭಕ್ತರಳ್ಳಿ ಗ್ರಾಮದಲ್ಲಿ ಈ ಒಂದು ಲಡ್ಡೂನ ತಯಾರು ಮಾಡ್ತಾ ಇದ್ದೇವೆ. ಎಷ್ಟು ಲಡ್ಡು ತಯಾರು ಮಾಡ್ತೀರಿ, ಎಲ್ಲಿ ವಿತರಣೆ? ಒಂದು 10,000 ಲಡ್ಡೂನ ಈಗ ತಯಾರಿ ನಡೀತಾ ಇದೆ. ನಾಳೆ ಶಿಡ್ಲಘಟ್ಟದಲ್ಲಿ ಸೊಲ್ಲಾಪುರಮ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಹತ್ರ ಈ ಒಂದು ಲಡ್ಡೂನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.